ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ದ ನ್ಯೂಸ್ ವೇರ್. ಜಗತ್ತು ಇವತ್ತು ಅಕ್ಷರಶಃ ಸ್ಮಶಾನದ ಮೇಲೆ ನಿಂತಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಜ್ವಾಲೆ ಅದೆಷ್ಟು ಭೀಕರವಾಗಿದೆ ಅಂದ್ರೆ ಆಕಾಶದಿಂದ ಮೃತ್ಯು ಮಳೆಯಂತೆ ಸುರಿಯುತ್ತಿದೆ. ಇಸ್ರೇಲ್ ಮತ್ತು ಅಮೆರಿಕ ಸೇರಿ ಇರಾನ್ನ ಸರ್ವೋಚ್ಚ ನಾಯಕನನ್ನೇ ಹತ್ಯೆ ಮಾಡಿದ ಮೇಲೆ ಇರಾನ್ ಈಗ ಪ್ರತಿಕಾರದ ಪರ್ವ ಆರಂಭಿಸಿದೆ. ಇದು ಕೇವಲ ಎರಡು ದೇಶಗಳ ಜಗಳವಲ್ಲ, ಇದು ನಿಮ್ಮ ನನ್ನ ಜೇಬಿಗೆ ಕತ್ತರಿ ಹಾಕೋ, ಇಡೀ ಜಗತ್ತನ್ನೇ ಕತ್ತಲಿಗೆ ತಳ್ಳೋ ಮಹಾಸಂಗ್ರಾಮ. ಇರಾನ್ ಮಾಡಿರೋ ಆ ಒಂದು ದಾಳಿ ಈಗ ಜಗತ್ತಿನ ತೈಲ ಸಾಮ್ರಾಜ್ಯವನ್ನೇ ನಡುಗಿಸಿದೆ. ಏನದು ದಾಳಿ? ಎಲ್ಲಿದೆ ಆ ಬೆಂಕಿ? ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ನಿಮಗಾಗಿ. ಇರಾನ್ ಈಗ ಮಾಡು ಇಲ್ಲವೇ ಮಡಿ ಎನ್ನುವ ತೀರ್ಮಾನಕ್ಕೆ ಬಂದಿದೆ. ಶರಣಾಗತಿಗಿಂತ ಹೋರಾಟವೇ ಲೇಸು ಅಂತ ನಿರ್ಧರಿಸಿರೋ ಇರಾನ್ ಮೊದಲು ಹೊಡೆದಿದ್ದೇ ಜಗತ್ತಿನ ಆರ್ಥಿಕ ಹೃದಯಕ್ಕೆ. ಸೌದಿ ಅರೇಬಿಯಾದಲ್ಲಿರೋ ಜಗತ್ತಿನ ಅತೀ ದೊಡ್ಡ ತೈಲ ಕಂಪನಿ ಅರಾಮ್ಕೋ ಈಗ ಇರಾನ್ ದಾಳಿಗೆ ತತ್ತರಿಸಿ ಹೋಗಿದೆ. ಸೌದಿಯ ರಾಸ್ಥಾನೊನ್ನವ್ ಮತ್ತು ಜುಬೈಲ್ ಪ್ರದೇಶದಲ್ಲಿರೋ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ಇರಾನ್ ಮಿಸೈಲ್ ಮಳೆಗರೆದಿದೆ. ನೀವೇ ಯೋಚನೆ ಮಾಡಿ, ಜಗತ್ತಿಗೆ ಬೇಕಾದ 7% ತೈಲಮನ್ನ ಪೂರೈಕೆ ಮಾಡೋದು ಇದೇ ಕಂಪನಿ. ದಿನಕ್ಕೆ ಬರೋಬ್ಬರಿ 6.5 ಮಿಲಿಯನ್ ಬ್ಯಾರೆಲ್ ತೈಲ ಪೂರೈಕೆ ಮಾಡೋ ಈ ಕೇಂದ್ರ ಈಗ ಧಗಧಗನೆ ಉರಿಯುತ್ತಿದೆ. ಈ ದಾಳಿಯಿಂದ ಇಸ್ರೇಲ್ಗಿಂತ ಹೆಚ್ಚಾಗಿ ತೊಂದರೆ ಅನುಭವಿಸೋದು ಜಗತ್ತಿನ ಸಾಮಾನ್ಯ ಜನರು. ಪೆಟ್ರೋಲ್ ಡೀಸೆಲ್ ಬೆಲೆ ಇನ್ನು ಕೆಲವೇ ಗಂಟೆಗಳಲ್ಲಿ ಗಗನಕ್ಕೇರೋದು ಖಚಿತ. ಇನ್ನು ಈ ಯುದ್ಧ ನೆಲದ ಮೇಲೆ ಮಾತ್ರ ನಡೆಯುತ್ತಿಲ್ಲ, ಆಕಾಶದಲ್ಲೂ ಮೃತ್ಯು ಮೃದಂಗ ಬಾರಿಸುತ್ತಿದೆ. ಇರಾನ್ ತನ್ನ ಅತ್ಯಾಧುನಿಕ ಡ್ರೋನ್ಗಳನ್ನ ಅಖಾಡಕ್ಕಿಳಿಸಿದೆ. ಇರಾಕ್ನ ಎರ್ಬಿಲ್ ವಿಮಾನ ನಿಲ್ದಾಣದ ಪಕ್ಕದಲ್ಲೇ ಇರೋ ಅಮೆರಿಕಾದ ಸೇನಾ ನೆಲೆಗಳ ಮೇಲೆ ಇರಾನ್ ಭೀಕರ ದಾಳಿ ನಡೆಸಿದೆ. ಅಮೆರಿಕ 3 ಡ್ರೋನ್ಗಳನ್ನ ಹೊಡೆದುರುಳಿಸಿದೆ ಅಂತ ಹೇಳ್ತಿದೆ ನಿಜ, ಆದರೆ ಇರಾನ್ನ ಡ್ರೋನ್ ತಂತ್ರಜ್ಞಾನ ಅಮೆರಿಕಾದ ರೇಡಾರ್ಗಳನ್ನೇ ಕಣ್ತಪ್ಪಿಸಿ ದಾಳಿ ಮಾಡುವಷ್ಟು ಪವರ್ಫುಲ್ ಆಗಿದೆ. ಇಸ್ರೇಲ್ನ ಪ್ರಮುಖ ನಗರಗಳಾದ ಟೆಲ್ ಅವೀವ್ ಮತ್ತು ಜೆರುಸಲೆಂ ಮೇಲೆ ನಿರಂತರವಾಗಿ ಕ್ಷಿಪಣಿಗಳು ಬೀಳ್ತಿವೆ. ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಗೆ ಇರಾನ್ ಅಷ್ಟೇ ವೇಗವಾಗಿ ರಿಟರ್ನ್ ಗಿಫ್ಟ್ ಕೊಡ್ತಾ ಇದೆ. ಎಲ್ಲೆಡೆ ಬೆಂಕಿ, ಹೊಗೆ, ಜನರ ಚೀರಾಟ ಮಾತ್ರ ಕೇಳ್ತಿದೆ. ಈ ಮಹಾಸಂಗ್ರಾಮದ ನಡುವೆ ಸಿಲುಕಿರೋದು ನಮ್ಮವರು. ಮಧ್ಯಪ್ರಾಚ್ಯದಲ್ಲಿ ಹೆಚ್ಚು ಭಾರತೀಯರಿದ್ದಾರೆ, ಅದರಲ್ಲಿ ಲಕ್ಷಾಂತರ ಜನ ನಮ್ಮ ಕನ್ನಡಿಗರು. ದುಬೈ, ಸೌದಿ, ಇಸ್ರೇಲ್ ಮತ್ತು ಕತಾರ್ನಲ್ಲಿ ಕೆಲಸ ಮಾಡ್ತಿರೋ ಕನ್ನಡಿಗರು ಈಗ ಪ್ರಾಣಭಯದಲ್ಲಿದ್ದಾರೆ. ವಿಮಾನ ನಿಲ್ದಾಣಗಳು ಬಂದಾಗಿವೆ. ಬಾನಂಗಳದಲ್ಲಿ ಮಿಸೈಲ್ಗಳ ಓಡಾಟ ಹೆಚ್ಚಿರೋದ್ರಿಂದ ವಿಮಾನ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ಏರ್ಪೋರ್ಟ್ನಲ್ಲಿ ಸಿಲುಕಿರೋ ಸಾವಿರಾರು ಜನರ ವೀಸಾ ಅವಧಿ ಮುಗಿಯುತ್ತಿದೆ. ಅವರು ಹೊರಬರೋ ಹಾಗಿಲ್ಲ, ಒಳಗೆ ವಿಮಾನಗಳಿಲ್ಲ. ಕರ್ನಾಟಕ ಸರ್ಕಾರ ಈಗ ಕೇಂದ್ರದ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ನಮ್ಮವರನ್ನ ಸುರಕ್ಷಿತವಾಗಿ ಕರೆತರಲು ಹರಸಾಹಸ ಪಡ್ತಿದೆ. ಇದು ಕೇವಲ ಯುದ್ಧವಲ್ಲ, ಲಕ್ಷಾಂತರ ಕುಟುಂಬಗಳ ಬದುಕಿನ ಪ್ರಶ್ನೆ. ವೀಕ್ಷಕರೇ, ಇರಾನ್ ಇವತ್ತು ಇಷ್ಟು ದೊಡ್ಡ ಸಂಕಷ್ಟಕ್ಕೆ ಸಿಲುಕಲು ಕಾರಣವೇನು? ಒಂದು ದೇಶ ತನ್ನೊಳಗೆ ಗಟ್ಟಿಯಾಗಿಲ್ಲದಿದ್ರೆ ಶತ್ರುಗಳು ಹೇಗೆ ಅಟ್ಯಾಕ್ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾವು ದೇಶದ ಒಳಗೆ ಜಾತಿ, ಮತ, ಧರ್ಮ ಅಂತ ಕಿತ್ತಾಡ್ತಾ ಕೂತ್ರೆ ನಮ್ಮನ್ನ ಒಡೆಯೋಕೆ ಅಕ್ಕಪಕ್ಕದ ದೇಶಗಳು ಕಾಯ್ತಾ ಇರ್ತವೆ. ಭಾರತ ಇಂದು ವಿಶ್ವದ ಶಕ್ತಿಯಾಗಿ ಬೆಳೆಯಬೇಕಾದ್ರೆ ನಾವು ಒಗ್ಗಟ್ಟಾಗಿರ್ಬೇಕು. ಇರಾನ್ನ ನಾಯಕನೇ ಹತ್ಯೆಯಾದ ಮೇಲೆ ಆ ದೇಶ ಹೇಗೆ ಹೈರಾಣಾಗಿದೆ ಅನ್ನೋದನ್ನ ನೋಡಿದ್ರೆ ನಮಗೆ ಬಲಿಷ್ಠ ನಾಯಕತ್ವ ಮತ್ತು ಆಂತರಿಕ ಶಾಂತಿಯ ಮಹತ್ವ ಅರ್ಥವಾಗುತ್ತೆ. ಇರಾನ್ನ ಈ ದಾಳಿ ಮತ್ತು ಅದಕ್ಕೆ ಇಸ್ರೇಲ್ ಕೊಡೋ ತಿರುಗೇಟು ಜಗತ್ತನ್ನ 3ನೇ ಮಹಾಯುದ್ಧಕ್ಕೆ ಎಳೆದುಕೊಂಡು ಹೋಗುತ್ತಾ ಅನ್ನೋ ಭಯ ಈಗ ಎಲ್ಲರಲ್ಲೂ ಕಾಡ್ತಿದೆ. ಒಟ್ಟಿನಲ್ಲಿ ಯುದ್ಧ ಯಾರಿಗೂ ಒಳಿತಲ್ಲ, ಆದರೆ ಮನುಷ್ಯನ ಹಠ ಮತ್ತು ಸೇಡಿನ ಕಿಚ್ಚು ಇವತ್ತು ಜಗತ್ತನ್ನ ನಾಶದ ಅಂಚಿಗೆ ತಂದು ನಿಲ್ಲಿಸಿದೆ. ಇಸ್ರೇಲ್ ತನ್ನ ಕಾರ್ಯಾಚರಣೆ ಮುಗಿಸಿದೆ ಅಂದ್ರೂ ಇರಾನ್ ಮಾತ್ರ ಶಾಂತವಾಗುವ ಲಕ್ಷಣಗಳಿಲ್ಲ. ಜಗತ್ತಿನ ಈ ಮಹಾಸಂಗ್ರಾಮ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ತೈಲ ಬೆಲೆ ಗಗನಕ್ಕೇರುತ್ತಾ? ಕನ್ನಡಿಗರು ಸುರಕ್ಷಿತವಾಗಿ ಮನೆ ಸೇರ್ತಾರಾ? ಈ ಪ್ರತಿಯೊಂದು ಅಪ್ಡೇಟ್ ನಾವು ನಿಮ್ಗೆ ತಲುಪಿಸ್ತೀವಿ. ಈ ವರದಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ನೋಡ್ತಾ ಇರಿ ದ ನ್ಯೂಸ್ ವೇರ್, ಇದು ಸತ್ಯದ ಧ್ವನಿ. ನಮಸ್ಕಾರ.